ನಿನ್ನ ಹೆಸರು ಅಣ್ಣ? ನನ್ನ ಹೆಸರು ಸತೀಶ್ ಕುಮಾರ್ ಅಂತ ಸರ್. ಯಾವ ಊರು? ಉನ್ಕುಂದ. ಇಲ್ಲಿ ಯಾವ್ದು ನೀವು ರೈತರ? ಇವರು ರೈತರು ಸರ್. ನಾವು ನಿಮ್ದೇನ ಬೆಳೆ ಲಾಸ್ ಆಗಿರೋದು? ಬೆಳೆ ಲಾಸ್ ಆಗಿರೋದು ನಮ್ದು. ಏನೇನು ಲಾಸ್ ಆಗಿದೆ ಅಣ್ಣ ನಿಂದು? ಸರ್ ಸುಮಾರು ಅಂದ್ರೆ ಬಾಳೆ ಗಿಡ ಒಂದು 8 ರಿಂದ 9 ಲಕ್ಷ ಲಾಸು. ಇವಾಗ ನನ್ನ ತಮ್ಮಂದೊಂದು ಡ್ರಿಪ್ ಇರಿಗೇಷನ್ ಇತ್ತು, ಅದು ಹೋಯ್ತು. ಮತ್ತು PUC ಪೈಪ್ಸ್ ಎಲ್ಲ ಸುಟ್ಟೋಗಿದ್ದಾವೆ, ಒಂದು 4-5 ಲಕ್ಷ PUC ಸುಟ್ಟೋಗಿದ್ದಾವೆ. ಪ್ಲಸ್ ನಿಮ್ಮ ಫೈರ್ ಇಂಜಿನ್ ಬಂದಿರೋದ್ರಿಂದ ಅನುಕೂಲ ಏನೂ ಆಗಿಲ್ಲ. 100 ಮೀಟ್ರಲ್ಲಿ ರೋಡ್ ಐತೆ, ಆ ರೋಡಿಂದ ಇಲ್ಲಿವರೆಗೂ ಪೈಪ್ ಇಲ್ಲ. ಫೈರ್ ಇಂಜಿನ್ ಅವ್ರ ಹತ್ರ ಪೈಪ್ ಇಲ್ಲ ಅಂತಾರೆ, ಬಂದು ಏನು ಪ್ರಯೋಜನ ಆಗಿಲ್ಲ. ಪಾಪ ಅವರು ತಂದು ಪಂಪಲ್ಲಿ ಹೊಡಿತಾ ಇದ್ದಾರೆ. ಪಂಪಲ್ಲಿ ಹೊಡಿತಾ ಇರೋದ್ರಿಂದ ಅದು ನಾನ್ಸಕ್ಕೆ ಸುಮಾರು ನಾವು ಒಂದು 20ರಿಂದ 30 ಜನ ಇದ್ದೀವಿ. ಕಷ್ಟಪಟ್ಟು ಆರಿಸ್ತಾ ಇದ್ದೀವಿ. ಇನ್ನೊಂದು ತೋಟಕ್ಕೆ ಹೋಗ್ದಿರಾ ಆ ಥರ ಮಾಡ್ತಾಯಿದ್ದೀವಿ ಸರ್. ಈಗೇನು ಬೆಂಕಿ ನಂದಿಸ್ತಾ ಇದೀವಿ ಸರ್. ಅವರು ಕಷ್ಟಪಟ್ಟು ಮಾಡ್ತಾ ಇದ್ದಾರೆ, ಆಗ್ತಾ ಇಲ್ಲ. ಎಷ್ಟು ಜನ ಬಂದಿದ್ದಾರೆ ಅವ್ರು ಫೈರ್ ಇಂಜಿನ್ ಅವರು 5 ಜನ ಬಂದಿದ್ದಾರೆ ಸರ್. 5 ಜನ ಬಂದಿದ್ದಾರೆ. ಫೈರ್ ಇಂಜಿನ್ ಅಲ್ಲೇ ಐತೆ. ಅದು 100 ಮೀಟ್ರ್ ಓಸಿಲ್ಲ ಅಂದರೆ ಫೈರ್ ಇಂಜಿನಲ್ಲಿ ಏನಕ್ಕೆ ಸರ್ ಫೈರ್ ಇಂಜಿನ್ ಬರೋದು? ಈಗ ಎಷ್ಟೊತ್ತಿಗೆ ಬೆಂಕಿ ಅಂಟ್ಕೊಂತು ಸರ್? ಸುಮಾರು ಅಂದರೆ ನಮಗೆ ಇದು ಮಧ್ಯಾಹ್ನ ಕೆರೆಯಲ್ಲಿ ಯಾರು ಹಾಕಿರೋ ಸರ್. ಆ ಕೆರೆಯಿಂದ ಬಂದಿರೋದು. ನಾವು ಬರೋ ಅಷ್ಟೊತ್ತಿಗೆ 4 ಗಂಟೆಗೆ ಉರಿತಾ ಇತ್ತು. ಬಂದ ಮೇಲೆ ಅದು ನಾವು ಆನ್ಸೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ಫೈರ್ ಇಂಜಿನ್ ಫೋನ್ ಮಾಡಿದ್ವಿ. ಅವರು 6 ಗಂಟೆಗೆ ಬಂದು 100 ಮೀಟ್ರ್ ರೋಡಲ್ಲೇ ಇದ್ದಾರೆ, ಅಲ್ಲೇ ಇದ್ದಾರೆ. ಅಲ್ಲಿಂದ ಅವ್ರಿಗೆ ಇದಿಲ್ವಂತೆ, ಪೈಪ್ ಇಲ್ವಂತೆ.